ಈ ಮನೆಗೂ ಆ ಮನೆಗೂ ಆಗಿ ಬರಲ್ಲ ಅಂತ ಅಂದ್ರೆ ನಡಕ್ಕೆ ಏನಾರ ಒಂದು ತಂದಿಡಾಕ ಅವ್ರ ಮನೆಯಿಂದ ಹೆಲ್ಪ್ ತೊಗೋಬೋದಲ್ಲ ನಾನು. ನನ್ನ ಪ್ಲ್ಯಾನ್ ಸಕ್ಸಸ್ ಆಗ್ಬೇಕಂದ್ರೆ ಇವಾಗ ಅವ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡ್ಬೇಕು. ಶತ್ರುವಿನ ಶತ್ರು ನನಗೆ ಮಿತ್ರ ಅಕ್ಕ. ಎಸ್, ಅವ್ರ ಹೆಲ್ಪನ್ನು ನಾ ತೊಗೊಂಡೆ ಅಂತಂದ್ರೆ ಈ ಮನೆಯಲ್ಲಿ ಆರಾಮ್ ನನ್ನ ಕೆಲಸ ನಾನು ಮಾಡ್ಕೋಬೋದು. ನನ್ನ ಬೇಳೆ ಇಲ್ಲಿ ಬೇಯಿಸ್ಕೋಬೇಕಂತಂದ್ರೆ ಬೆಂಕಿನ ಆ ಮನೆಯಾಗ ಹಚ್ಬೇಕು ನಾನು. ಎಸ್, ಮೊದಲಿಗೆ ರಂಗಕ್ಕೆ ಫೋನ್ ಹಚ್ಬೇಕು. ಎಷ್ಟು ದಿನ ಆಯ್ತು, ರೊಕ್ಕನೂ ಕೊಟ್ಟಾಯ್ತು, ಆದರೆ ಏನು ಕೆಲಸ ಆಗಿಲ್ಲ ಅವನ ಕೈಯಲ್ಲಿ. ಮೊದಲಿಗೆ ಫೋನ್ ಹಚ್ತೀನಿ ಇವತ್ತು. ಒಂದು ಫೋನ್ ಎತ್ತಕ್ಕೂ ಎಷ್ಟೊತ್ತು ಮಾಡ್ತಾನೆ, ಏನು ದೊಡ್ಡ ಕೆಲಸದಲ್ಲಿ ಬಿಸಿ ಇರ್ತಾನೆ. ನನಗೆ ಬಿಲ್ಡಪ್ ಕೊಡೋದು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾನೆ, ಕೆಲಸ ನೋಡಿದ್ರೆ ಏನೂ ಆಗಂಗಿಲ್ಲ. ಅರೇ ನಮ್ಮ ಲಕ್ಷ್ಮಿ ಕೊಡೋದು ಹೇರು ಫೋನ್ ಹಚ್ಬಿಟ್ಟಾರ. ಹಲೋ, ಹೇಳ್ರಿ ಮೇಡಮ್ ಅರ, ಹೆಂಗದೀರಿ? 8 ದಿನ ಆದ್ಮೇಲೆ ಬಡವನ್ ನೆನಪು ಬಂದ್ಬಿಟ್ಟೈತಲ್ರಿ ನಿಮ್ಗೆ. ಸಾಕು ಬಾಯಿ ಮುಚ್ಚು. ರೊಕ್ಕ ಇಸ್ಕೊಂಡು ನಾ ಹೇಳಿದ ಕೆಲಸ ಮಾಡಿಲ್ಲಲ್ಲ ನೀನು. ನಾನೇನು ಮರ್ತಿ ಅಂತ ಅನ್ಕೊಂಡೇನು? ನಿನಗಿಷ್ಟು ರೊಕ್ಕ ಕೊಟ್ಟೇನು ಅನ್ನೋದು ಎಲ್ಲ ನನ್ನ ಹತ್ರ ಪ್ರೂಫ್ ಐತಿ. ಆದರೆ ನನಗೆ ಮೋಸ ಮಾಡ್ತಿದ್ದೆಲ್ಲ ನೀನು. ನಾ ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು? ಹೇಳಿದ ಕೆಲಸದಲ್ಲಿ ಒಂದು ಸಲನೂ ನಾ ಹೇಳಿದ ಕೆಲಸ ಮಾಡಿಲ್ಲ ನೀನು. ರೊಕ್ಕ ಮಾತ್ರ ಕಂತೆ ಇಸ್ಕೊತೀನಿ ನನ್ನ ಹತ್ರ. ಅಯ್ಯೋ ಮೇಡಮ್ ಅರ, ನಿಮ್ಮ ಕೆಲಸ ಮಾಡಬೇಕು ಅಂತ ಇದ್ದೀರಿ, ಆದರೆ ಏನು ಮಾಡೋದು, ಕೈಯಾಗ ₹1 ಇಲ್ಲ. ಆ ಕಡೆ ನಿಮ್ಮ ಊರಿಗೆ ಬರ್ಬೇಕಂತಂದ್ರೂ ಬಸ್ ಹತ್ತಿ ಬರ್ಬೇಕಂದ್ರೂ ₹1 ಕೈಯಾಗ ಕಾಸಿಲ್ರಿ. ಹೆಂಗೆ ಬರೋದು ಹೇಳ್ರಿ? ನಿಮಗೆ ಫೋನ್ ಹಚ್ಚಿದ್ರೆ ನೀವು ನೋಡಿದ್ರೆ ಫೋನ್ ಎತ್ತದೇ ಇಲ್ಲ ಅಂತ ಅಂತೀರಿ. ಇಲ್ಲ, ನಿಮ್ಮ ಫೋನ್ ಯಾವಾಗ ನೋಡಿದ್ರೆ ಬರೀ ಸ್ವಿಚ್ ಆಫ್ ಅಂತ ಬರ್ತೈತಿ. ಮತ್ತು ನಾನಾರ ಏನು ಮಾಡಲಿ, ನೀವೇ ಹೇಳ್ರಿ. ಒಂದು ₹5,000 ಹಾಕ್ರಿ, ನಾಳೆನ ನಿಮ್ಮ ಕೆಲಸ ಚಿಟ್ಕಿ ಹೊಡೆಯೋದ್ರಾಗ ಮಾಡಿ ತೋರಿಸ್ತೀನಿ ನೋಡ್ರಿ ಬೇಕಾದ್ರೆ. ಬರೀ ಬಿಲ್ಡಪ್ ಕೊಡೋದು ಆಯ್ತು ನಿಂದು. ಯಾವಾಗ ನೋಡಿದರೆ ರೊಕ್ಕ ಹಾಕು. ಇಷ್ಟು ರೊಕ್ಕ ಹಾಕಿದ್ದೀನಿ, ಆದರೆ ಒಂದು ಸಲನೂ ನಾನು ಹೇಳಿದ ಕೆಲಸ ಮಾಡಿಲ್ಲ ನೀನು. ಈ ಸಲ ನೀನು ಕೆಲಸ ಮಾಡೋವರೆಗೂ ನಾನು ರೊಕ್ಕ ಹಾಕಂಗಿಲ್ಲ. ಕೆಲಸ ಮಾಡು, ನೆಕ್ಸ್ಟ್ ಡೇನ ಅಲ್ಲ ನೆಕ್ಸ್ಟ್ ಮಿನಿಟ ನಿನ್ನ ಅಕೌಂಟಿಗೆ ರೊಕ್ಕ ಬಂದುಬಿಡುತ್ತೆ. ಮೇಡಮ್ ಅರ, ನಿಮಗೆ ಗೊತ್ತಿದ್ದೈತ್ರಿ ನಮ್ಮ ವೀಕ್ನೆಸ್. ಗುಂಡು ಹೊಟ್ಟೆಯಾಗ ಓದ್ತಂದ್ರೆ ನಮ್ಮ ತಲೆ ಓಡ್ತೈತ್ರಿ, ತಲೆ ಓಡ್ತಂದ್ರೆ ಆಮೇಲೆ ಕೆಲಸ ಆಕೈತ್ರಿ. ಅದಕ್ಕೆ ರೀ ಹೇಳೋದು, ನೀವು ಹಿಂಗೆ ರೊಕ್ಕ ಹಾಕ್ಬಿಡ್ರಿ, ನಿಮ್ಮ ಕೆಲಸ ಹಂಗಂಗೆ ಆಗ್ಬಿಡ್ತೈತಿ ನೋಡ್ರಿ. ನೀವು ರೊಕ್ಕ ಹಾಕ್ಲಿಲ್ಲ ಅಂದ್ರೆ ನಮ್ಮ ಕೈಯಾಗ ಕೆಲಸ ಆಗಂಗಿಲ್ಲ ನೋಡ್ರಿ. ಏನು ಹೆದರ್ಸಾಕೊಂತೇನೆ ನನಗೆ? ಅಯ್ಯ ಮೇಡಮ್ ಅರ, ನಾನು ಯಾಕ್ರಿ ಎದುರಿಸ್ಲಿ ನಿಮ್ಗೆ? ನಂದು ಹೇಳಿದಿರಿ, ನಂದು ವೀಕ್ನೆಸ್ ನನಗೆ ನೋಡ್ರಿ, ಗುಂಡು ತುಂಡು ಇದ್ರನ್ನ ನಂದು ಮುಂದಿನ ಕೆಲಸ. ಇಲ್ಲ ಅಂದ್ರೆ ಯಾವ ಕೆಲಸನೂ ಆಗಂಗಿಲ್ಲ. ಇವಾಗ ನಿಮಗೆ ಕೆಲಸ ಆಗ್ಬೇಕಂದ್ರೆ ನನ್ನ ಅಕೌಂಟಿಗೆ ರೊಕ್ಕ ಹಾಕ್ರಿ, ನೀವು ಹೇಳಿದ ಕೆಲಸ ಮಾಡಿ ಮುಗಿಸ್ತೀನಂತ. ಇಲ್ಲ ಅಂದ್ರೆ ನಿಮಗೆ ಬಿಟ್ಟಿದ್ರಿ. ಸರಿ, ಈಗಿಂದೀಗಲೇ ನಿನ್ನ ಅಕೌಂಟಿಗೆ ₹10,000 ಹಾಕ್ತೀನಿ. ನಾಳೆ ಬೆಳಗ್ಗೆ ಅನ್ನಷ್ಟಿಗೆ ಕೆಲಸ ಮುಗಿಸಿರ್ಬೇಕು. ಇಲ್ಲ ಅಂದರೆ ಈ ಸಲ ಊರಿಗೆ ಬಂದು ನನ್ನ ಫ್ರೆಂಡ ಪೊಲೀಸ್ ಅದಾನ, ಅವನ್ನ ಕರ್ಕೊಂಬಂದು ನಿನ್ನನ್ನು ಜೈಲಿಗೆ ಹಾಕಿಸ್ತೀನಿ ನೋಡು. ನೆನಪಿರು, ನೀನು ಈ ಕವಿತನ ಮೊದಲನೇ ಮುಖ ಅಷ್ಟೇ ನೋಡಿದೆ, ಇನ್ನೊಂದು ಮುಖ ನೋಡಿಲ್ಲ, ನೆನಪಿರಲಿ. ನನ್ನನ್ನು ಯಾಮಾರಿಸ್ಬೋದು, ನನಗೆ ಮೋಸ ಮಾಡ್ಬೋದಂತ ಏನಾರು ನಿನ್ನ ತಲೆ ಓಡಾಕೊಂತಿದ್ರೆ ಮೊದಲದನ್ನು ತಲೆಯಿಂದ ಕಿತ್ತು ಬಿಸಾಕು. ನಿನಗೆ ಗೊತ್ತಿಲ್ಲ ನನಗೆ ಎಂತೆಂಥವ್ರು ಪರಿಚಯ ಅದಾರಂತಂದು. ನೀನು ಎರಡು ನಿಮಿಷದಲ್ಲಿ ನಿನ್ನನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬೋದು. ಆ ಕೆಪಾಸಿಟಿ ನನಗೈತಿ, ನೆನಪಿರಲಿ. ಅಯ್ಯೋ ಮೇಡಮ್ ಅರ, ಅಂತ ದೊಡ್ಡ ಮಾತು ಯಾಕೆ ಹೇಳ್ರಿ? ಅದೆಲ್ಲ ಬೇಡ. ಈಗೇನ್ರಿ ನಿಮ್ಮ ಕೆಲಸ ಆಗಬೇಕಿಲ್ಲ, ನನ್ನ ಅಕೌಂಟಿಗೆ ರೊಕ್ಕ ಹಾಕ್ರಿ, ಇವತ್ತು ಸಂಜೆನ ನಿಮ್ಮ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ನೋಡ್ರಿ ಬೇಕಾರೆ. ಈ ಒಣ ದಿಮಾಕ್ ಬಿಲ್ಡಪ್ ಕೊಡೋದನ್ನು ಬಿಟ್ಟು ಮೊದಲೇ ಕೆಲಸ ಮಾಡಿ ಮುಗಿಸು. ಬರೀ ಮಾತಾಡೋದ ಆತನಿಂದ ಒಂದು ಸಲನೂ ಕೆಲಸ ಆಗಿಲ್ಲ. ಇಡು ಫೋನ್. ಹಾಂ ರೀ ಮೇಡಮ್ ಅರ, ಇಡ್ತೀನಿ. ರೊಕ್ಕ ಹಾಕೋದು ಮಾತ್ರ ಮರಿಬೇಡ್ರಿ. ಸರಿ. ಸವ್ವಿ, ಉರಿಯಾಕುಂತೆಲ್ಲ ಉರಿ ನಿಮ್ಮಿಬ್ರದ್ದು ಸೊಕ್ಕನ ಹೆಂಗೆ ಮುರಿಸ್ತೀನಿ ನೋಡ್ತೀರಿ. ನೀವಿಬ್ಬರು ಬಂದು ನನ್ನ ಕಾಲಿಗೆ ಬೀಳ್ಬೇಕು. ಅಯ್ಯೋ ಕವಿತಾ, ನನ್ನ ಎದುರು ಹಾಕೊಂಡು ನಾವು ದೊಡ್ಡ ತಪ್ಪು ಮಾಡಿಬಿಟ್ವಿ ಅಂತಂದು. ಹಂಗೆ ಮಾಡ್ತೀನಿ ನೋಡ್ತಿರು. ಇದು ಯಾರ್ದು ಫೋನು? ಅನ್ನೋ ನಂಬರಿಂದ ಬರಾಕುಂತೈತಿ. ಈ ನಂಬರ್ ಎಲ್ಲೋ ನೋಡಿದ ನೆನಪು ಯಾವುದು? ರಿಸೀವ್ ಮಾಡಿ ನೋಡೇ ಬಿಡಂತಡಿ. ಹೆಲೋ ಬೇಬಿ, ಹೌ ಆರ್ ಯು? ಯಾರು ನೀನು? ಯಾಕೆ ಬೇಬಿ ಇಷ್ಟು ಬೇಗ ಮರ್ತು ಬಿಟ್ಟಿಯಾ ನನ್ನನ್ನು? ನೀ ಇಷ್ಟು ಬೇಗ ನನ್ನನ್ನು ಮರಿತೀಯ ಅಂತ ನಾನು ಅನ್ಕೊಂಡೇ ಇಲ್ಲಾಗಿದ್ದೆ ನೋಡು. ಛೇ, ಏನಿದು? ಏನು ಡಿಯರ್ ನೀನು ಇಷ್ಟು ಬೇಗ ನನ್ನನ್ನು ಮರೆತು ಬಿಟ್ರೆ ಹೆಂಗೆ ಹೇಳು? ಯಾರಿದು? ಏನದು ಅಸಹ್ಯ ಬೇಬಿ ಡಿಯರ್ ಅಂತ ಕರಿತಾ ಇರೋದು? ಯಾರು ನೀನು? ಫೋನ್ ಹಚ್ಚಿದ್ದು ಹಿಂಗೆ ಮಾತಾಡ್ತಾ ಇದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡು. ಏನು ಡಿಯರ್ ನೀನು ಈಗಲೂ ನನ್ನನ್ನು ಕಂಡುಹಿಡಿಲಿಲ್ವಾ?
ಏನು ಮಾಡೋದು? ಇಷ್ಟು ದಿನ ಗ್ಯಾಪ್ ಕೊಟ್ಬಿಟ್ಟೆಲ್ಲ, ಅದಕ್ಕೆ ಮರ್ತು ಬಿಟ್ಟಿದೀಯಾ ಅಂತ ಅನ್ಸುತ್ತೆ ನೀನು. ಇನ್ಮೇಲೆ ಡೈಲಿ ನೆನಪು ಮಾಡ್ತಾ ಇರ್ತೀನಿ, ಓಕೆನಾ? ನೀ ಏನು ಟೆನ್ಷನ್ ತಗೋಬೇಡ. ಡೈಲಿ ಕಾಲ್ ಮಾಡ್ಕೋತಾ ಇದ್ದೆ ಅಂದ್ರೆ ನಿಂಗೆ ಆರಾಮಾಗಿ ನೆನಪಿರುತ್ತೆ. ಎಷ್ಟು ಸೊಕ್ಕು ನಿಂಗೆ, ನನಗೆ ಫೋನ್ ಹಚ್ಚಿ ಹಿಂಗೆ ಮಾತಾಡ್ತೀಯಲ್ಲ. ಏನು ಡಿಯರ್ ನೀನು, ಭಾಳ ದಿನ ಆದಮೇಲೆ ಫೋನ್ ಮಾಡಿದ್ದೀನಿ, ಮಾತಾಡಬೇಕು ಅಂತ ಅನ್ನೋದೇ ಇಲ್ಲಲ್ಲ, ಮತ್ತೆ ಸಿಡಿ ಸಿಡಿ ಅಂತ ಇದೀಯಾ ಯಾಕೆ? ಅಷ್ಟು ಬೇಗ ನನ್ನನ್ನು ಮರ್ತು ಬಿಟ್ಟಿಯಾ? ಏ ಲೋಫರು, ನಂದು ಇವಾಗ ಮದುವೆ ಆಗಿದೆ. ನಾನು ಇವಾಗ ನನ್ನ ಗಂಡನ ಮನೆಯಲ್ಲಿದ್ದೀನಿ. ಇದೇ ಥರ ಕಾಲ್ ಮಾಡಿ ನನಗೆ ಟಾರ್ಚರ್ ಕೊಡ್ತಾ ಇದ್ರೆ ನಾ ಮತ್ತೆ ನಮ್ಮ ಡ್ಯಾಡಿ ಹತ್ರ ಹೇಳ್ತೀನಿ. ನಿನಗೆ ಗೊತ್ತು ತಾನೇ ನಮ್ಮ ಡ್ಯಾಡಿ ಹೆಂಗೆ ಅಂತಂದು. ಅಯ್ಯೋ ದೇವ್ರೆ, ಏನು ಬೇಬಿ ನೀ ಮದುವೆ ಆಗ್ಬಿಟ್ಟಿಯಾ, ಅದು ನನ್ನನ್ನು ಬಿಟ್ಟು? ಹಾಂ, ಏನು ಬೇಬಿ ನೀನು? ನಂಗೆ ಏನೇನೋ ಆಸೆ ಹುಟ್ಟಿಸಿ ಏನೇನೋ ಹೇಳಿ ಇವಾಗ ನೀನು ಬೇರೆ ಯಾರನ್ನ ಮದುವೆ ಆಗ್ಬಿಟ್ಟಿಯಾ? ಇದು ಸರಿನಾ ಬೇಬಿ? ಏ ಮುಚ್ಚಿಕೊಂಡು ಫೋನ್ ಇಡು, ಇಲ್ಲ ಅಂದ್ರೆ ಮತ್ತೆ ನೀನು ಹುಡ್ಕೊಂಬಂದು ಹೊಡಿತೀನಿ ಮತ್ತೆ. ಏನು ಬೇಬಿ ನೀನು? ಅಲ್ಲ, ನಿನ್ನ ಗುಟ್ಟು ನಿನ್ನ ರಟ್ಟು ಎಲ್ಲ ನನ್ನ ಹತ್ರ ಸೀಕ್ರೆಟಾಗಿ ಇದೆ, ಅಂದಮೇಲೇನೋ ನೀ ನನಗೆ ಈ ಥರ ಮಾತಾಡೋದು ಸರಿ ಅನ್ಸುತ್ತಾ ಬೇಬಿ? ಏನು ಹೆದರ್ಸ್ತಾ ಇದೀಯಾ? ಚೆ 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 ಹಾಗೇನಿಲ್ಲಪ್ಪ, ಇರೋದನ್ನು ಇದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಮುಚ್ಚಿಕೊಂಡು ಸುಮ್ಮನೆ ಫೋನ್ ಇಡು, ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ಓಕೆ ಡಿಯರ್, ಫೋನ್ ಆಮೇಲೆ ನೀನು ಹಚ್ಚಲೇಬೇಕು. ಹಚ್ಚೋಕ್ಕಿಂತ ಮುಂಚೆ ನನ್ನ ಅಕೌಂಟಿಗೆ 1,00,000 ಟ್ರಾನ್ಸ್ಫರ್ ಮಾಡಿಬಿಡು ಡಿಯರ್. ಏನು 1,00,000? ತಲೆಗೆಲೆ ಕೆಟ್ಟಿದೆನಾ ನಿನಗೆ? 1,00,000ಕ್ಕೆ ಎಷ್ಟು ಸೊನ್ನೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ನಿನಗೆ? ನಿನ್ನ ಅಕೌಂಟಿಗೆ 1,00,000 ಹಾಕಬೇಕಾ ನಾನು? ಡಿಯರ್, 1,00,000ಕ್ಕೆ ಎಷ್ಟು ಸೊನ್ನೆ ಇರುತ್ತೆ ಅನ್ನೋದು ತೊಗೊಂಡು ನಾನು ಏನು ಮಾಡಲಿ? ಅದೆಲ್ಲ ನನಗೆ ಎದಕ್ಕೆ ಬೇಕು? ನನಗೆ ಬೇಡದಿರೋ ಈ ವಿಷಯಕ್ಕೆಲ್ಲ ತಲೆ ಹಾಕೋಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ನನ್ನ ಅಕೌಂಟಿಗೆ 1,00,000 ಹಾಕ್ಬಿಡು ಡಿಯರ್. ಇಲ್ಲ ಅಂದರೆ ಇನ್ನೂ ಒಂದು ಹಾಫ್ ಆನ್ ಅವರ್ ಸಾಕು ನನಗೆ. ಹಾಫ್ ಆನ್ ಅವರಲ್ಲಿ ನಿನ್ನ ಮನೆ ಮುಂದೆ ಇರ್ತೀನಿ, ಓಕೆನಾ? ಅಕೌಂಟ್ ನಂಬರ್ ಕಳಿಸು. ಏನು ಇಂಟೆಲಿಜೆಂಟ್ ಇದೀ ಡಿಯರ್ ನೀನು. ಬಾ 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 ಬಾ, ಒಂದೇ ಮಾತಿಗೆ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೋಡು. ಅದಕ್ಕೆ ಡಿಯರ್ ನಂಗೆ ನೀನಂದ್ರೆ ಇಷ್ಟ ಅಂತ ಅನ್ನೋದು. ನೀನು ಹಿಂಗೆ ಫೋನ್ ಇಟ್ಟ ತಕ್ಷಣ ನಿನ್ನ ಫೋನಿಗೆ ನಂದು ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ, ಟ್ರಾನ್ಸ್ಫರ್ ಮಾಡು ಡಿಯರ್. ಓಕೆನಾ? ಬಾಯ್. ಇವನು ಮತ್ತೆ ಫೋನ್ ಮಾಡಿದ್ದಾನ ನನಗೆ? ಇಲ್ಲ, ಮೊದಲು ಈ ವಿಷಯನ ಡ್ಯಾಡಿ ಕಾಲ್ ಮಾಡಿ ಹೇಳ್ಬೇಕು ನಾನು. ಶಿಟ್, ಇಲ್ಲ ಅಂದರೆ ಸರಿ ಹೊಂದೋದಿಲ್ಲ ಇದು. ಯವ್ವಾ, ಏನ್ಲೋ ಇದ್ದಕ್ಕೂ ಪತ್ರ ಕುಂತಿದ್ದಿ ಒಂದ ಸಮಯ ಮುಂಜಾನೆ ಎದ್ದು ಏನು ಹರ್ದಾಗಿತ್ತಂತಂದು. ಯವ್ವ, ಒಂದು ತಟ್ಟೆಗೆ ಒಂದು 50 ರೂಪಾಯಿ ಕೊಟ್ಟು ಬಿಡ್ಬಿ ಸಾಕು. ಒಂದು ತಟ್ಟೆ ಕೆಲಸ ಐತಿ, ಹಿಂಗೆ ಬಂದ್ಬಿಡ್ತೀನಂತ ಕೊಡ್ಬಿ. ಲೋ ಮುಂಜಾನೆ ಎದ್ದಾಗಲೇ ಕುಡಿಯೋಕೆ ಹೊಂಟಿ ಬಿಟ್ಟೇನ ನೀನು ತಯಾರಾಗಿ. ನಿನ್ನ ಕಾಲಾಗ ನನಗಂತ ಸಾಕಾಗಿ ಹೋಗ್ಬಿಟ್ಟಿತಿ. ನೋಡು ಹೋಗಲ್ಲಿ ಆ ಚಂದ್ರು ಕೃಷ್ಣ ಮುಂಜಾನೆ ಎದ್ದು ಹೊಲ್ದಾಗ ಹೋಗಿ ಹೆಂಗೆ ಕೆಲಸ ಮಾಡಿ ಬರ್ತಾರೆ. ನೀನು ಅದಿತಿ 3 ಹೊತ್ತು ಬರೀ ಕುಡಿಯೋದು ಬೀಳೋದು. ನಿನ್ನ ಸಲುವಾಗಿ ಸಾಕಾಗಿ ಹೋಗೈತೆ ನನಗೆ. ನಿನ್ನನ್ನು ಏರ ಬದಲು ಯಾವ್ದಾರ ನಾಯಿನಾರ ಹೆತ್ತಿದ್ರೆ ಕೊನೆ ಪಕ್ಷ ಮನಿನಾರ ಕಾಯ್ಕೊಂತ ಬಿದ್ದಿರೋದು. ಅಲ್ಬಿ, ನಾಯಿನ ಹೆರಾಕ ನೀನೇನ ನಾಯಿ ಏನ್ಬಿ? ಸೌಮ್ಯ, ಹಂಗಲ್ಬಿ, ಮತ್ತು ನೀನು ನಮ್ಮವ್ವ ಅದಿದಿ, ನೀನು ನಮ್ಮೂರಂದು ದೇವತೆ ಬಿ. ನೀನು ಗುಡಿಯಾಗ ಕುಂದಿಸಿ ಪೂಜೆ ಮಾಡಿದ್ರು ಕಮ್ಮಿ ಬಿ. ಅಂತ ಬಂಗಾರದಂತ ಯವ್ವ ಬಿ ನೀನು. ಹೋಗಿ ನೀನು ಮತ್ತು ನಾಯಿನ ಹೇಳ್ತೀನಂತ ಅಂತೀಯಲ್ಬಿ. ಹ್ಞೂನ್ಲ, ಮತ್ತು ನಿನ್ನಂಥ ಮಗ ಇರಪ್ಪಲ್ಲ ನಾ ಏನಾರು ಇದ್ದಿದ್ರೆ ಎಷ್ಟೋ ವಾಸಿಯಾಗಿರೋದು. ಲೋ, ಹೋಗಿ ದುಡ್ಕೊಂಬಂದು ರೊಕ್ಕ ಕೊಡಂತಂದ್ರೆ ನಂತಲ್ಲಿರೋ ಬಿಡಿಗಾಸನ್ನ ಇಸ್ಕೊಂಡು ಹೋಗಿ ಕುಡ್ದು ಬರ್ತೀಯಲ್ಲೋ. ನಿನಗೇನಾಗಿತ್ತು? ನಿನಗೆ ಹೋಗ, ಎಲ್ಲರೂ ಹೋಗಿ ದುಡ್ಕೊಂಬಂದು ಇವತ್ತು ನಿನಗೆ ಮನ್ಯಾಗ ಕೂಳು ಸಿಗ್ತೈತಿ. ಇಲ್ಲ ಅಂದ್ರೆ ನಿನಗೆ 1 ರೂಪಾಯಿನೂ ಸಿಗಂಗಿಲ್ಲ, ಕೂಳು ಸಿಗಂಗಿಲ್ಲ ನೋಡು. ಯವ್ವ, ನಿನಗೆ ಗೊತ್ತಿದ್ದೈತಲ್ಬಿ, ನನಗೆ ಹೊಟ್ಟೆಯಾಗ ಎಣ್ಣೆ ಇಳಿಲಿಲ್ಲ ಅಂದ್ರೆ ತಲೆ ಓಡಂಗಿಲ್ಲ. ತಲೆ ಓಡಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದ್ರೆ ರೊಕ್ಕ ಸಿಗಂಗಿಲ್ಲ. ಅದಕ್ಕೆ ಬಿ ನೀನೀಗ 50 ರೂಪಾಯಿ ಹಿಂಗೆ ಕೊಟ್ಬಿಡು ನನಗೆ. ನಾ ಹಿಂಗೆ ಹೋಗಿ ಹಂಗಂಗೆ ಹಾಕ್ಕೊಂಡು ಹಂಗಂಗೆ ಯೋಚನೆ ಮಾಡಿ ಹಂಗಂಗೆ ಕೆಲಸ ಮಾಡಿ ವಾಪಸ್ ರೊಕ್ಕ ಹಿಂಗೆ ತೊಗೊಂಬಂದು ಹಿಂಗೆ ನಿನ್ನ ಕೈಯಾಗ ಕೊಟ್ಬಿಡ್ತೀನಂತ. ನೀ ಹಿಂಗೆ ರೊಕ್ಕ ಕೊಟ್ಬಿಡ್ಬೇ, ನಾನು ಹಂಗಂಗೆ ಕುಡಿದು ಬಿಡ್ತೀನಿ. ಹಂಗಂಗೆ ತೇಲ್ಕೊಂಡು ಮನೆಗೆ ಬಂದು ಹಂಗಂಗೆ ರೋಡಿಗೆ ಬಿದ್ಕೊಂಡ್ಬಿಡ್ತೀನಿ. ನೀ ಹಂಗಂಗೆ ತೊಗೊಂಬಂದು ಒಳಗಡೆ ಹಾಕಿಬಿಡ್ಬೇ ಅಂತೆಲ್ಲೋ ನನಗೆ. ಇಲ್ಲ ಬೇ, ಈ ಸಲ ನಾನು ಡಿಸೈಡ್ ಮಾಡಿಬಿಟ್ಟಿನಿ ನೋಡ್ಬಿ. ಯಾವ್ದಾರ ದುಡ್ಡು ಕೆಲಸ ಮಾಡಿ ಉಮ್ಮಕ್ಕ ಲಕ್ಷಾಂತರ ರೂಪಾಯಿ ರೊಕ್ಕ ಬರ್ಬೇಕು ನೋಡಿ ನನಗೆ. ಏನೇ ಕಷ್ಟಪಡಬಾರ್ದು, ಆದರೂ ಲಕ್ಷ ರೊಕ್ಕ ನನ್ನ ಅಕೌಂಟಿಗೆ ಬಂದು ಬಿಡ್ತಿರ್ಬೇಕು ಅಂತ ಪ್ಲ್ಯಾನ್ ಮಾಡಿನ ಬೇ ನಾನು, ಗೊತ್ತನು?
ಹೌದಲ್ಲ ಅದೇನು ಪ್ಲಾನ್ ಮಾಡಿ ಬೊಗಳು ಒಂದು ತಟಗ ನೋಡೋಣ. ಮೊನ್ನೆ ಪ್ಲಾನ್ ಮಾಡಿನ ಬಿ, ಆದ್ರೆ ಅದು ಏನಂತ ನೆನಪು ಬರವಲ್ದು. ಅದು ಏನಂತ ನನಗೆ ನೆನಪು ಬರ್ಬೇಕಂದ್ರೆ ಒಳಗಡೆ ಒಂದು ಸ್ವಲ್ಪ ಪರಮಾತ್ಮ ಹೋಗ್ಕೋಬೇಕು. ಅದಕ್ಕೆ ಬಿ ನಿನಗೆ 50 ರೂಪಾಯಿ ನನಗೆ ಕೇಳಾಕುಂತಿದ್ದು, ನೀ 50 ರೂಪಾಯಿ ಕೊಡಿ ಇಲ್ಲಿ, ಹಿಂಗೋಗಿ ಹಿಂಗೆ ಬಂದು ಅದೇನು ಪ್ಲಾನ್ ಅಂತ ಹೇಳ್ಬಿಡ್ತೀನಿ ಅಂತ ನಿನಗೆ. ಲೋ ಬಂಡ ಊರು ಬಂಡ, ಈಗ ತೆಪ್ಪಗೆ ಬಾಯಿ ಮುಚ್ಕೊಂಡು ಹೋಗ್ತೀಯ ಏನು ಮೂಲ್ಯಾಗಿರ ಹಿಡಿಗಸ್ಬರ್ಗೆ ತೊಗೊಂಡ ನಾಲ್ಕನ್ನಾದ್ಲ. ಆತು ಬಿಡ್ಬೇ ಒಕ್ಕೇನಿ, ಯಾಕೆ ನಮ್ಮನಿ ಸಿಟ್ಟು ಹೋಗಿದ್ದೆ ಮಮ್ಮಿ ನಮ್ಮಕ್ಕ. ಆತು ಬಿಡು, ಏನಾ ಕೇಳಿದೆಪ್ಪ, ನಿನ್ನನ್ನು ಲಕ್ಷಾಧೀಶ್ವರನ್ನ ಮಾಡಬೇಕು ಅನ್ನೋ ಆಸೆ. ನೀನಾಗಲ್ಲ ಅಂದ್ರೆ ನಾನು ಏನು ಮಾಡಲಿ. ಆತು ಬಿಡು, ಬೇಡ ಕೊಡೋದು. ನನ್ನ ಮಗನೇ ಒಂದು ತಟಕ ಮುಂದಕ್ಕೆ ಬಾ ಇಲ್ಲಿ. ಅಯ್ಯೋ, ನಮ್ಮ ಹೋಗಿ ನನ್ನ ಮೇಲೆ ಪ್ರೀತಿ ಬಂದ್ಬಿಟ್ಟೈತೆ ಅನಿಸ್ತೈತಿ. ರೊಕ್ಕ ಕೊಟ್ಟರು ಕೊಡ್ಬೋದು. ಏನ್ ಬಿ ಮಗನ ಒಂದು ತಟಕ ಆ ಕಡೆ ಮುಂದಕ್ಕೆ ಹೊಳ್ಳಪ್ಪ. ಓ, ರೊಕ್ಕನ ನಂದಕ್ಕೆ ಹಿಂದಿನ ಜೇಬ್ನಾಗ ಇಡಾಕನ. ಅದಕ್ಕೆ ಒಳ್ಳಪ್ಪ ಒಂದು ತಟಕ ಆ ಕಡೆ. ಸರಿಯವ್ವ, ನೀ ರೊಕ್ಕ ಕೊಡ್ತೀನಂದ್ರೆ ನಾ ಎತ್ತಾಗ ಒಳ್ಳಾಕೋ ರೆಡಿನ ಅದೀನಿ. ಯವ್ವ, ಹಂಗ ಇನ್ನೊಂದು 10 ರೂಪಾಯಿ ಜಾಸ್ತಿ ಇದ್ರೆ ಕೊಟ್ಟು ಬಿಡಾಬಿ ಹಂಗ. ನನ್ನ ಮಗನ 50 ರೂಪಾಯಿ ಬೇಕು ನಿನಗೆ. ಯವ್ವಾ ಓದ ಯವ್ವಾ, ನನ್ನ ಬೆನ್ನ ಯವ್ವಾ. ಏನು ಬಿ ನೀನು ಮಗನ ಮುಚ್ಚಿಕೊಂಡು ಇಲ್ಲಿಂದ ಎದ್ದು ಓದಿ ನನ್ನ ಕೈಯಾಗ ಉಳ್ಕೊತಿದ್ದಿ. ಇಲ್ಲಾಂದ್ರೆ ಇನ್ನ ನಾಕೆಟ ನಾಯಿಗೆ ಒದ್ದಂಗೆ ಪೆಕ 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 ಒದ್ದು ಬಿಡ್ತೀನಂತ ನಡಿ. ಯಪ್ಪ, ನಮ್ಮ ಓದ್ ಜನಂದಾಗ ಕಿಕ್ ಬಾಕ್ಸರ್ ಆಗಿದ್ಲ ಏನು, ಈ ನಮ್ನಿ ಪೆಕ್ಕ ನಂಗೆ ಓದ್ ಬಿಟ್ಲಪ್ಪ ಯಪ್ಪ.